ಒಂದು ಸಣ್ಣ ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಮುಂದೆ ಬೆಳೆದು ಫುಟ್ಬಾಲ್ ಜಗತ್ತಿನ ಅಧಿಪತಿಯಾಗಿದ್ದು ಹೇಗೆ ಗೊತ್ತಾ? 1985 ಪೋರ್ಚುಗಲ್ನ ಒಂದು ಸಣ್ಣ ದ್ವೀಪದಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಬ್ಬ ಹುಡುಗ ಜನಿಸ್ತಾನೆ. ಆ ಹುಡುಗನ ತಂದೆ ಗಾರ್ಡನರ್ ಕೆಲಸ ಮಾಡ್ತಿರ್ತಾರೆ ಮತ್ತು ಅವರ ಮನೆ ಪರಿಸ್ಥಿತಿ ತುಂಬಾನೇ ಕಷ್ಟ ಇರುತ್ತೆ. ಆದ್ರೆ ಆ ಹುಡುಗನಿಗೆ ಚಿಕ್ಕ ವಯಸ್ಸಿದ್ದಾಗಿಂದನು ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಆ ಹುಡುಗ 12ನೇ ವಯಸ್ಸಿಗೆ ಬಂದಾಗ ಮನೆ ಬಿಟ್ಟು ಲಿಸ್ಟನ್ಗೆ ಹೋಗ್ಬೇಕಾಗತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಆ ಹುಡುಗನಿಗೆ ಕುಟುಂಬದಿಂದ ದೂರ ಇರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ತುಂಬಾ ಜನ ನೀನು ಸಕ್ಸಸ್ ಆಗೋದೇ ಇಲ್ಲ, ಮನೆಗೆ ಹೋಗ್ಬಿಡು ಸುಮ್ನೆ ಅಂತ ತುಂಬಾನೇ ಡಿಮೋಟಿವೇಟ್ ಮಾಡ್ತಾರೆ. ಆದ್ರೆ ಆ ಹುಡುಗ ಒಂದು ಮಾತನ್ನಂತೂ ತುಂಬಾ ಸ್ಟ್ರಾಂಗ್ ಆಗಿ ನಂಬಿರ್ತಾನೆ, ಹಾರ್ಡ್ ವರ್ಕ್ ನೆವರ್ ಬಿ ಟ್ರೈಸ್. ಆ ಹುಡುಗ ಪ್ರತಿದಿನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವನ ಟ್ಯಾಲೆಂಟ್ ಮತ್ತೆ ಅವನ ಡಿಸಿಪ್ಲಿನ್ ಹಾಗೂ ಡೆಡಿಕೇಶನ್ ಇಂದಾಗಿ ತುಂಬಾ ಅವಕಾಶಗಳು ಅವನನ್ನ ಹುಡ್ಕೊಂಡ್ ಬರುತ್ತೆ. ಇದೇ ಸ್ಟ್ರಾಟರ್ಜಿನ ಇಟ್ಕೊಂಡು ಮುಂದೆ ಆ ಹುಡುಗ ವಿಶ್ವದ ಅತಿ ದೊಡ್ಡ ಕ್ಲಬ್ ಗಳಲ್ಲಿ ಆಡ್ತಾನೆ, ಅನೇಕ ಟ್ರೋಫಿಗಳನ್ನ ಗೆಲ್ತಾನೆ ಮತ್ತು ಕೋಟ್ಯಾಂತರ ಜನರಿಗೆ ಇನ್ಸ್ಪೈರ್ ಆಗ್ತಾನೆ. ಹಾಗೆ ಕೋಟ್ಯಾಂತರ ಜನರ ಅಭಿಮಾನವನ್ನ ಸಂಪಾದಿಸ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ದ ಕ್ರಿಸ್ಟಿಯಾನೋ ರೊನಾಲ್ಡೋ.